ನನ್ನನ್ನು ನೀವು ಎಷ್ಟು ಇಷ್ಟಪಡ್ತೀರಾ? ನನ್ನನ್ನು ನೀವು ಎಷ್ಟು ಇಷ್ಟಪಡ್ತೀರಾ? ಬಾಸ್ ನಮಸ್ತೆ. ಹಿಂಸೆ ಆಗುತ್ತೆ, ಉಸಿರಾಡೋಕ್ಕೆ ಹಿಂಸೆ ಆಗುತ್ತೆ. 28 ಸಲ ಯೋಚನೆ ಮಾಡಿ ಹೋಗ್ತೀನಿ, ಸ್ಟೋರಿಯಲ್ಲಿ ಹಾಕ್ತೀನಿ. ಇನ್ಸ್ಟಾ ಏನಿದೆ ಅದ್ರ ಡೆಡ್ ಅಪೋಸಿಟ್ ಯೂಟ್ಯೂಬ್ ಇದೆ. ಅವ್ರ ಅರೇಂಜ್ ಮ್ಯಾರೇಜ್ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂದಿದ್ರಿ, ಹೇಳಿಲ್ಲ. ನಾನು ಹೇಳಲಿಲ್ವಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಈ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್ ಇದು. ಯಾಕಂತ ಹೇಳಿದ್ರೆ ಈ ವಿಡಿಯೋ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆ ವಿಡಿಯೋ ಮಾಡಬೇಕು ಅಂತ ನೆನೆಸ್ತಿರ್ಲಿಲ್ಲ. ತುಂಬ ದಿನ ನಾನು ಇನ್ಸ್ಟಾದಲ್ಲಿ ಹಾಕಿ ಅದು ಹಾಗೆ ಇಟ್ಟಿದ್ದೆ. ಬಟ್ ನೀವು ಕೇಳಿರೋ ಅಂಥ ಅಷ್ಟು ಕ್ವಶನ್ಸ್ನ ನಾನು ಒಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಟಿದ್ದೆ. ಅಷ್ಟನ್ನು ಕೂಡ ಇವಾಗ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ನನ್ನ ವಾಯ್ಸ್ ಸ್ವಲ್ಪ ದೂರದಲ್ಲಿರುತ್ತೋ ಅಥವಾ ಕ್ಲಾರಿಟಿ ಇಲ್ಲಿ ಕೇಳಿಸಿಲ್ಲ ಅಂತಂದರೆ ಐ ಆಮ್ ರಿಯಲಿ ಸಾರಿ. ಮೈಕ್ ಇಲ್ದಿರೋ ಕಾರಣ ನಾನು ಹಾಗೆ ವಿಡಿಯೋ ಮಾಡಬೇಕಾಗುತ್ತೆ. ಸೊ ದಟ್ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ. ಇವಾಗ ಸುಮ್ಮನೆ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಲಿಕ್ಕೆ ಕಂಫರ್ಟಬಲ್ ಅಂತಲೂ ಅನಿಸಲ್ಲ, ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ಯಾಕೋ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗುವಂಥ ಟೈಮಲ್ಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಸೊ ಇವತ್ತು ಗಟ್ಟಿ ಮನಸ್ಸನ್ನ ಮಾಡಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಇನ್ನು ವೀಡಿಯೋಸ್ನ ನೆಕ್ಸ್ಟು ನನ್ನ ಬಗ್ಗೆ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಇದೆಲ್ಲನೂ ನಾನು ತಿಳಿಸ್ಕೊಡ್ತಿರ್ತೀನಿ. ಸೊ ವೆಯ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ನಾನು ಇನ್ಸ್ಟಾದಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್ ಆಸ್ಕ್ ಮೈ ಕ್ವಶನ್ ಅಂತ ಹೇಳಿ ಹಾಕಿದ್ದೆ. ಅದಕ್ಕೆ ನನ್ನ ಫಾಲೋವರ್ಸ್ ಏನಿದ್ದಾರೆ ಅವರು ಸ್ವಲ್ಪ ಕ್ವಶನ್ಸ್ನ ನನ್ನ ಬಗ್ಗೆ ಆಗಿರ್ಬೋದು, ತೇಜ ಅವ್ರ ಬಗ್ಗೆ ಆಗಿರ್ಬೋದು, ಮನೆಯವ್ರ ಬಗ್ಗೆ ಆಗಿರ್ಬೋದು ಕೇಳಿದ್ದಾರೆ. ಸ್ವಲ್ಪ ಕ್ವಶನ್ಸ್ನ ಕೇಳಿದ್ದಾರೆ, ಅದೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದನ್ನೇ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಫಸ್ಟ್ ಕ್ವಶನ್ ಬಂದು ಪ್ರೀತಿ ಮನು ಅನ್ನೋರು ಕೇಳಿದ್ದಾರೆ, ಎಷ್ಟು ಇಯರ್ ಲವ್ ನಿಮ್ಮದು? ಪ್ರೀತಿಯವರೇ, ನಾನು ಯಾರಿಗೂ ಹೇಳಿಲ್ಲ ನಮ್ಮದು ಲವ್ ಮ್ಯಾರೇಜೋ ಅರೇಂಜ್ ಮ್ಯಾರೇಜೋ ಅಥವಾ ಲವ್ ಕಮ್ ಅರೇಂಜೋ ಅಥವಾ ಏನು ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ. ಸೊ ದಟ್ ಇದಕ್ಕೆ ಆನ್ಸರ್ ನಾನು ಆಫ್ಟರ್ ಮ್ಯಾರೇಜ್ ನಾನು ಮತ್ತು ತೇಜ ಇಬ್ಬರೂ ಕೂಡ ಸೇರಿ ಇದಕ್ಕೆ ವಿಡಿಯೋನ ಮಾಡಿ ಹಾಕ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದು ಪ್ರಿಯಾ ಗೌಡ ಮೀನ್ಸ್ ಪ್ರಿಯಾಂಕಾ ಕೇಳಿರೋ ಅಂಥದ್ದು, ಲವ್ ಸ್ಟೋರಿ ವ್ಲಾಗ್ ಪ್ಲೀಸ್. ನಾನು ಇವಾಗ ತಾನೇ ಹೇಳಿದೆ ನಮ್ಮದು ಲವ್ ಅರೇಂಜು ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇದಕ್ಕೆ ನಾನು ಆನ್ಸರ್ ಮಾಡೋದಿಲ್ಲ. ಅಮ್ಮು ಗೌಡ ಅನ್ನೋರು ಕೇಳಿದ್ದಾರೆ, ಯಾವಾಗ ಮದುವೆ? ನಮ್ಮದು ಮದುವೆ ಇನ್ನು 4.5 ಮಂತ್ಸ್ ಇದೆ. ಇನ್ನು ನವೆಂಬರ್ ಮಂತಲ್ಲಿ ನಂದು ಮದುವೆ ಇರೋವಂಥದ್ದು. ಖಂಡಿತ ನಾನು ಇನ್ವಿಟೇಷನ್ ಕಾರ್ಡೆಲ್ಲ ಆದಮೇಲೆ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿ ನಿಮ್ಮನ್ನೆಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತೀನಿ ಖಂಡಿತವಾಗ್ಲೂ. ಹಾಸನಲ್ಲಿರೋರು ಬನ್ನಿ ಆಯಿತಾ, ಸುಮ್ಮನೆ ರಿಸ್ಕ್ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕ್ವಶನ್ ಬಂದು ರೇಖಾ 66 ಸಮಥಿಂಗ್ ಮುಂದೆ ಇಟ್ಕೊಂಡಿದ್ದಾರೆ, ನಿಮ್ಮ ಹುಡುಗ ಎಷ್ಟು ಪ್ರೀತಿ ಮಾಡ್ತಾರೆ ಹೇಳಿಮ್ಮ ಪ್ಲೀಸ್ ನನಗೆ ರಿಪ್ಲೈ ಮಾಡಿ. ಓಕೆ ಫೈನ್, ನಾನು ತೇಜನ್ನ ಇವಾಗ ಕೇಳ್ತೀನಿ, ನೀವೇ ಲೈವಲ್ಲಿ ಆನ್ಸರ್ನ ಕೇಳಿ. ಓಕೆ ಫೈನ್, ಇವಾಗ ನಾನು ತೇಜನ್ಗೆ ಕಾಲ್ ಮಾಡಿ ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಏನು ಹೇಳ್ತಾರೆ ಅಂತ ನೋಡೋಣ. ಹಲೋ, ಏನು ಮಾಡ್ತಿದ್ದೀರಾ? ಹಲೋ, ಏನು ಮಾಡ್ತಿದ್ದೀರಾ ಅಂದೆ, ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸು. ಇವಾಗ ತಿರ್ಲಿ, ನಾನು ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ನನ್ನನ್ನು ನೀವು ಎಷ್ಟು ಇಷ್ಟಪಡ್ತೀರಾ? ನನ್ನನ್ನು ನೀವು ಎಷ್ಟು ಇಷ್ಟಪಡ್ತೀರಾ? ಏನೋ ನಿಮ್ಮನ್ನು ನೀವು ಇಷ್ಟನೇ ಪಡಲ್ಲ, ಕೆಲವೊಂದು ಸಲ ನಿಮ್ಗೆ ನೀವೇ ಬೈಕೊಂತೀರಾ. ಸರಿ ಆಯಿತು ಬಿಡಿ.
ಇಷ್ಟೇ ತೇಜನ ಆನ್ಸರ್. ತೀರಾ ಎಕ್ಸೈಟ್ಮೆಂಟಲ್ಲಿ ಅಥವಾ ಎಂತ ಇಲ್ಲ, ಇಷ್ಟು ತೇಜನ ಆನ್ಸರ್. ನೋಡಿದ್ರಲ್ಲ, ತೇಜ ಇಷ್ಟೇ, ಜಾಸ್ತಿ ಏನು ಅಂತ ಎಕ್ಸ್ಪೆಕ್ಟೇಷನ್ಸ್ನ ಹೈ ಮಾಡೋ ಅಂಥ ಕ್ಯಾರೆಕ್ಟರ್ ಅಲ್ಲ ಅವ್ರದ್ದು. ಇರೋದ್ರಲ್ಲೇ ಅಂತ ಆಟಾಡೋ ಅಂಥ ಮನುಷ್ಯ ಅವರು. ಸೊ ಅಷ್ಟೇ ಅವರು, ಅದ್ರ ಮೇಲೇನು ಜಾಸ್ತಿ ಹೇಳಲ್ಲ. ಕಾಲ್ಮಿ ಯಶು ಅನ್ನೋರು ಕೇಳಿದ್ದಾರೆ ಹಾಯ್, ಕೇಳಿರೋದಲ್ಲ ಹಾಯ್, ಹೆಲೋ. ದೆನ್ ಸಾಗರ್ ಕಮಾಟಿ 97 ಅನ್ನೋರು ಹೇಳಿದ್ದಾರೆ ಯುವರ್ ಹಸ್ಬೆಂಡ್ ಜಾಬ್. ಅವ್ರು ಬಂದು ಬಿಸ್ನೆಸ್ ಮ್ಯಾನ್. ಸೊ ಏನು ಬಿಸ್ನೆಸ್ ಎಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಬಟ್ ಅವರು ಬಿಸ್ನೆಸ್ ಮ್ಯಾನ್, ಹಾಸನ್ ಅವರೇನೆ ಅವರು. ಚಿನ್ನು NC ಅನ್ನೋರು ಕೇಳಿದ್ದಾರೆ ಇದು ನಿಸರ್ಗ. ಯಾಕ್ರಮ್ಮ ನಿಮ್ಗಳ ಹೆಸ್ರು ಇಟ್ಕೊಳ್ರಮ್ಮ. ನಾನು ಅವಾಗ ಡೆವಿಲ್ ಕ್ವೀನ್ ಅದು ಇದು ಅಂತ ಇಡ್ತಿದ್ದೆ, ಬಟ್ ಐ ರಿಯಲೈಸ್ ನಿಮ್ಮ ಹೆಸರು ನೀವು ಇಟ್ಕೊಂಡ್ರೆ ಬೆಟರ್ ಅಂತ ಹೇಳಿ ಅದಕ್ಕೇ ನನ್ನ ಹೆಸರು ಇಟ್ಕೊಂಡಿದ್ದೀನಿ. ನೀನು ಹಾಗೆ ಇಟ್ಕೊನಿಸೋ. ಚಿನ್ನು NC. ಅಮ್ಮು ಅಣ್ಣ ನೀನು ಫಸ್ಟ್ ಮೀಟ್ ಮಾಡಿದ್ದು ಎಲ್ಲಿ? ನಾನು ಮತ್ತು ತೇಜ ಅವರು ಮೀಟ್ ಮಾಡಿದ್ದು ಅವರು ವರ್ಕ್ ಮಾಡೋ ಅಂಥ ಪ್ಲೇಸಲ್ಲೇ ನಾನು ಮತ್ತು ತೇಜ ಅವರು ಮೀಟ್ ಮಾಡಿದಂಥದ್ದು. ಆ್ಯಂಡ್ ದೆನ್ ನಮ್ಮ ಅಭಿ ಬಾಸ್ ಕೇಳಿದ್ದಾರೆ ಬಾಸ್ ನಮಸ್ತೆ, ಮಳೆ ಬರ್ತಾ ಇದೆ, ರೈಡಿಂಗ್ ಏನಾದರೂ ಪ್ಲ್ಯಾನ್ ಇದೆಯಾ? ನಿನಗೆ ಗೊತ್ತಿದ್ದು ಹೆಂಗೆ ಕೇಳ್ತೀಯ ಅಭಿ? ಫಸ್ಟ್ ಆಫ್ ಆಲ್ ನನಗೊಂದಿಷ್ಟು ಚಳಿ ಆಯಿತು ಅಂದ್ರೂ ನಾನು ತಡ್ಕೊಳ್ಳೋದಿಲ್ಲ. ನನಗೊಂಥರ ಹಿಂಸೆ ಆಗುತ್ತೆ, ಉಸಿರಾಡೋಕ್ಕೆ ಹಿಂಸೆ ಆಗುತ್ತೆ. ಲೈಕ್ ಚಳಿ ಆಗ್ತಿದೆ, ಮಳೆ ಬರ್ತಿದೆ ಅಂದರೆ ನನ್ನ ಮನೆಯಿಂದ ಆಚೆ ಅಂತೂ ಹೋಗೋದೇ ಇಲ್ಲ. ಆ ಒಂದು 3 months 4 months ಗ್ಯಾಪಲ್ಲಿ ನಾನು ಯಾವುದೂ ಪ್ಲ್ಯಾನ್ ಮಾಡಲ್ಲ. ಒಂದು ಹಾಸನ್ಗೆ ಹೋಗೋಕ್ಕೂ 28 ಸಲ ಯೋಚನೆ ಮಾಡಿ ಹೋಗ್ತೀನಿ. ಹಾಗಿರುವಾಗ ನಾನು ಯಾರು ರೈಡಿಂಗೂ ಇಲ್ಲ, ನನಗೆ ಅದು ಇಷ್ಟನೂ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಸಿಂಗಲ್ 1997 ಪರ್ ಅಂತ ಸಮಥಿಂಗ್ ಮುಂದೆ ಏನೋ ಇಟ್ಕೊಂಡವ್ರೆ. ವೆನ್ ಯುವರ್ ಮ್ಯಾರೇಜ್ ಡೇಟ್ನ ನಾನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಅದು ಬಂದು ನವೆಂಬರ್ ಮಂತಲ್ಲಿ ನನ್ನ ಮತ್ತು ತೇಜ ಅವ್ರದ್ದು ಮದುವೆ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಸಿಂಪಲ್ ಸೈಲೆಂಟ್ ಗರ್ಲ್ ಅಂತ. ನಿಮ್ಮ ಮದುವೆ ಯಾವಾಗ? ಇವಾಗಲೇ ತಾನೇ ಹೇಳಿದ್ನಲ್ಲ, ನವೆಂಬರ್ ಮಂತಲ್ಲಿ ನನ್ನ ಮದುವೆ. ಎಲ್ಲ ತುಂಬ ಜನ ಅದೇ ಕ್ವಶನ್ಸ್ನ ಕೇಳಿದ್ದಾರೆ. ಅಪ್ಪು ಅನ್ನೋರು ಕೂಡ ನಿನ್ನ ಮದುವೆ ಯಾವಾಗ? ಹೌದು, ನನ್ನ ಮದುವೆ ನವೆಂಬರ್ ಮಂತಲ್ಲಿ. ಆಮೇಲೆ ಕಿರು ಎನ್ ಗೌಡ ಅನ್ನೋರು ಒಬ್ಬೊಬ್ಬೊಬ್ಬೊಬ್ಬ ಏನು ಅಂದರೆ ಓಣಿಲಿ ಹರಳಿದ ಪ್ರತಿಭೆಗಳು, ಯಾವ ಊರು ನಿಮ್ಮದು? ನಾನು ಓಣಿಯಲ್ಲಿ ಯಾವುದೇ ರೀತಿ ವೀಡಿಯೋಸ್ ಮಾಡಿಲ್ಲ ಗುರುವೆ, ಸೊ ನನಗಿದು ಅನ್ವಯಿಸೋದಿಲ್ಲ. ನಮ್ಮ ಊರು ಬಂದು ಹಾಸನ ಹತ್ರ ಒಂದು ಹಳ್ಳಿ ಅಷ್ಟೇ. ಪ್ರವೀಣ್ ರಾಕಿ ಅನ್ನೋರು ಕೇಳಿದರೆ ಯುವರ್ ಮ್ಯಾರೇಜ್ ಡೇಟ್ ಫಿಕ್ಸ್ಡ್ ಆರ್ ನಾಟ್? ಫಿಕ್ಸ್ ಆಗಿದೆ, ನಂದು ಮ್ಯಾರೇಜ್ ಡೇಟ್ ಫಿಕ್ಸ್ ಆಗಿದೆ ನವೆಂಬರ್ ಮಂತಲ್ಲಿ. ಬಟ್ ಡೇಟ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ ನಿಮಗೆ. ಆ್ಯಂಡ್ ಯಮನ್ ಅನ್ನೋರು, ಯಮನು ಇವ್ರು ಏನೇನು ಇಟ್ಕೊಂಡಿರ್ತಾರೆ ನಮ್ಗೆ ಓದೋಕ್ಕೆ ಕನ್ಫ್ಯೂಸ್ ಆಗುತ್ತಪ್ಪ. ಅದು ಗ್ಯಾಪ್ ಇದ್ರೂ ಒಂದೇ ಸಲ ಓದ್ಬಿಡ್ಬೋದು. ಬಟ್ ಯಮನ್ ಉರಪ್ಪ ಏನೇನೋ ಸಮಥಿಂಗ್ ಇದೆ. ಅವ್ರು ನಿಮ್ಗೆ ಅರ್ಥ ಆಗುತ್ತಲ್ವ ನಂದೇ ಕ್ವಶನ್ ಇದು ಅಂತ ಹೇಳಿ. ಸೊ ಸ್ವೀಟ್ ನಾನೇ. ನೀವೇನು ಹೇಳ್ತಿರೋ ನನಗೆ ಒಂದೇ ಸಲ ಹಂಗೆ ಶಾಕ್ ಆಗುತ್ತೆ, ಅದಕ್ಕೆ ನಾನು ಆನ್ಸರೇ ಮಾಡಲ್ಲ. ದೆನ್ ಪ್ರಭು ಅನ್ನೋರು ಹಾಯ್ ಅಂತ ಹೇಳಿದ್ದಾರೆ, ಹೆಲೋ. ಲೀಲಾವತಿ ಅನ್ನೋರು ಕೇಳಿದ್ದಾರೆ ಯೋ ಏಜ್? ನನ್ನ ಏಜ್ ಬಂದು 22. ನಾವಿನ್ನ ಚಿಕ್ಕವ್ರ ಗುರು. ಬಟ್ ಬಾಲ್ಯ ವಿವಾಹ ಆಗೋಷ್ಟು ಚಿಕ್ಕವ್ರು ಅಂತವಲ್ಲ. ಯೋ ಏಜ್ ಲೀಲಾವತಿ? ನಂದು 22 ನನ್ನ ಏಜ್ ಬಂದು. ನೆಕ್ಸ್ಟ್ ಕ್ವೆಶನ್ ಬಂದು ಪ್ರಿಯಾ ಅದೇನೆ. ಅಂದರೆ ನಾನು ಈ ಒಂದು ಕಂಪ್ಲೀಟ್ ಟೋಟಲ್ ನಾನು ತೊಗೊಂಡಿರೋ ಅಂಥದ್ದು 3 ಸಲ ಹ್ಯಾಸ್ಕ್ಮೇ ಕ್ವೆಶ್ಚನ್ ಅಂತ ಹಾಕಿರೋದ್ರಿಂದ ನಾನು ತೊಗೊಂಡಿರೋವಂಥದ್ದು. ಸೊ ಪ್ರಿಯಾ ಮತ್ತೆ ಕೇಳಿದಾಳೆ, ನಾನು ಕೇಳಿರೋದಲ್ಲ ಹೇಳಿರೋದು ಹ್ಯಾಸ್ಕ್ಮೇ ಕ್ವೆಶ್ಚನ್ ಅಂತ ಹಾಕಿರೋದ್ರಿಂದ ಏನು ಇಲ್ಲವೇ ಅಂತ. ಓಕೆ ಡನ್. ಆಮೇಲೆ ವಿನಿ ಕರ್ಣ ಅನ್ನೋರು ಕೇಳಿದ್ದಾರೆ ಯು ಆರ್ ಹ್ಯಾಸಮ್. ಥ್ಯಾಂಕ್ ಯು ಸೋ ಮಚ್. ನಾಗಾರ್ಜುನ್ ಅನ್ನೋರು ಹೇಳಿದ್ದಾರೆ ಹೆಲೋ, ಯಾರಂತ ಗೊತ್ತಾಯ್ತಾ? ನಾನು ಇದನ್ನು ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು. ನಾಗಾರ್ಜುನ್ PU ಫ್ರೆಂಡ್ ಅಂತ ಗೊತ್ತಾಯಿತು. ಖಂಡಿತ ಗೊತ್ತಾಯಿತು. ನಿನಗೆ ನಾನು ಗೊತ್ತಾದೆ ಅಂತಂದರೆ ನನಗೂ ಕೂಡ ನೀನು ಗೊತ್ತಾಗಿದೆಯಾ. ಕಾಲ್ಮಿ ಅರುಣ್ ಅಂತನವರು ಕೇಳಿದ್ದಾರೆ ವೆನ್ ಈಸ್ ಯುವರ್ ಮ್ಯಾರೇಜ್ ಸಿಸ್ಟರ್? ನವೆಂಬರ್ ಮಂತಲ್ಲಿ ನನ್ನ ಮ್ಯಾರೇಜ್ ಇರುವಂಥದ್ದು. ಡೇಟ್ನ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಇನ್ವಿಟೇಷನ್ ಕಾರ್ಡ್ ಇನ್ನೂ ಮಾಡಿಸಿಲ್ಲ ನಾವು.
ಇನ್ನೊಂದು 2 ಮಂತ್ಸ್ ಎಲ್ಲ ಆದಮೇಲೆ ನಾವು ಇನ್ವಿಟೇಷನ್ ಕಾರ್ಡ್ ಮಾಡಿಸೋದು. ಹಾಗಾಗಿ ಅದು ಇನ್ವಿಟೇಷನ್ ಕಾರ್ಡ್ ಪೂಜೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಖಂಡಿತವಾಗ್ಲೂ ಎಲ್ರಿಗೂ ಶೇರ್ ಮಾಡ್ತೀನಿ, ಸ್ಟೋರಿಯಲ್ಲಿ ಹಾಕ್ತೀನಿ. ಎಲ್ಲರೂ ಮಿಸ್ ಮಾಡ್ದಂಗೆ ನನ್ನ ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕು. ನೆಕ್ಸ್ಟು ತೇಜಸ್ವಿನಿ ಅನ್ನೋರು ಕೇಳಿದ್ರೆ, ಹೌ ಆರ್ ಯು? ಐ ಆಮ್ ರಿಯಲಿ ಗುಡ್. ವಾಟ್ ಅಬೌಟ್ ಯು? ನೀವು ಹೇಗಿದ್ದೀರಾ? ಮೇ ಬಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು. ಆ್ಯಂಡ್ ದೆನ್ ಸ್ಟೋಲನ್ ಪ್ರಿನ್ಸೆಸ್ ಅನ್ನೋರು ಕೇಳಿದರೆ, ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಇನ್ಕಮ್ ಹೇಳಿ ಸೀಸ್. ನಿಜ ಹೇಳಬೇಕು ಅಂದರೆ ನಾನು ಇನ್ಸ್ಟಾದಲ್ಲಿ ಯಾವುದೇ ರೀತಿ ಪ್ರಮೋಷನ್ಸ್ ಮಾಡಲ್ಲ, ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಅದರಲ್ಲಿ ಮತ್ತು ಮೇಕೋರ್ ಕೊಲಾಬ್ರೇಷನ್ಸ್ ಮಾಡ್ತೀನಿ, ಅದರಲ್ಲಿ ಒಂದಿಷ್ಟು ಅಮೌಂಟ್ನ ನಾನು ಗೇನ್ ಮಾಡಿದ್ದೀನಿ. ಬಿಕಾಸ್ ಇನ್ಸ್ಟಾದಲ್ಲಿ ನೋಡಿ ನನ್ನನ್ನು ಮೇಕೋರ್ಗೆ ಕರೆಸಿರೋ ಅಂಥವ್ರು ಇದ್ದಾರಲ್ಲ, ಆ ಕಡೆಯಿಂದ ನಾನು ಸ್ವಲ್ಪ ಇನ್ಸ್ಟಾದಿಂದ ಪೇಮೆಂಟ್ ತೊಗೊಂಡಿದ್ದೀನಿ. ದೆನ್ ಅದಾದಮೇಲೆ ಯೂಟ್ಯೂಬಿಂದ ನನಗೆ ಯಾವುದೇ ರೀತಿ ಪೇಮೆಂಟ್ಸು ಇಲ್ಲ. ನಾನು ಯೂಟ್ಯೂಬ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ಎಲ್ಲರೂ ಹೇಳುವಾಗ, ಯೂಟ್ಯೂಬ್ ಏನು ಗುರು, ಇನ್ಸ್ಟಾಗ್ರಾಮ್ ಥರ ವೀಡಿಯೋಸ್ ಹಾಕ್ಬಿಟ್ರೆ ಆರಾಮಾಗಿ ನಾವು ಗ್ರೋತ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಂಥದ್ದು. ಬಟ್ ಅದು ಇನ್ಸ್ಟಾ ಏನಿದೆ ಅದ್ರ ಡೆಡ್ ಅಪೋಸಿಟ್ ಯೂಟ್ಯೂಬ್ ಇದೆ. ಹಾಗಾಗಿ ಅದ್ರ ಬಗ್ಗೆ ನಾನು ಇನ್ನೊಂದಿನ ಕ್ಲೀನಾಗಿ ಹೇಳ್ತೀನಿ. ನನಗೆ ಇನ್ಸ್ಟಾಯಿಂದನೂ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ, ಹಾಗೆಯೇ ಯೂಟ್ಯೂಬಿಂದನೂ ಯಾವುದೇ ರೀತಿಯ ಅಮೌಂಟ್ ಬಂದಿಲ್ಲ. ಬರಲಿ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಮಾಡ್ತಿದ್ದೀನಿ. ನೀವು ಸ್ವಲ್ಪ ಸಪೋರ್ಟ್ ಮಾಡಿ, ಬೇಗ ವಾಚಿಂಗ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ಕೆಲವೊಂದು ಚಾಲೆಂಜ್ಗಳಿರುತ್ತೆ, ಆ ಚಾಲೆಂಜ್ಗಳು ಕಂಪ್ಲೀಟ್ ಆದರೆ ಅಷ್ಟೇ ನಮ್ಮ ಒಂದು ಅಕೌಂಟು ಮಾನಿಟೈಸೇಷನ್ ಆಗೋದು. ನಂದಿನ ಆಗಿಲ್ಲ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ತೇಜಸ್ವಿನಿ ಅನ್ನೋರು, ಅಮೂಲ್ಯ ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅರೇಂಜ್ ಆರ್ ಲವ್ ಅಂತ ಹೇಳಿಬಿಟ್ಟು ನಾನು ಆಫ್ಟರ್ ಮ್ಯಾರೇಜ್ ಹೇಳ್ತೀನಿ. ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಲಾಂಗ್ ವಿಡಿಯೋ ಮಾಡಿ ಹಾಕೋಕ್ಕೆ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ 1 ನಿಮಿಷನಾದರೂ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಸ್ವಾತಿ ಆರ್ ಗೌಡ ಅನ್ನೋರು ಕೇಳಿದ್ದಾರೆ, ನಿಮ್ಮದು ಹಾಸನ, ಯಾವ ಊರು ಪ್ಲೀಸ್ ಹೇಳಿ? ನಂದು ಬಂದು ಹಾಸನ ಹತ್ರ ಚಿಕ್ಕನಗೆರೆ ಅಂತ ಇದೆ, ಅದೇ ನನ್ನ ಊರು. ಅದರಲ್ಲಿ ಏನು ಮುಚ್ಚಿಡೋ ಅಂಥದ್ದಿಲ್ಲ. ನನ್ನ ಊರು ಬಂದು ಚಿಕ್ಕನಗೆರೆ ಅಂತ, ಹಾಸನ ಹತ್ರ ಒಂದು ಹಳ್ಳಿ. ಆ್ಯಂಡ್ ಚಿರುಶೈವ ಅನ್ನೋನು ಕೇಳಿದ್ದಾನೆ, ಯಾವಾಗ ಕಾಲ್ ಮಾಡ್ತೀಯಾ ಅಂತೆ. ಕಾಲ್ ಮಾಡಿದಾಗ ಪಿಕ್ ಮಾಡೋದು ಕಲಿ ಗುರುವೆ. ಎಂಗೇಜ್ಮೆಂಟೇ ಲಾಸ್ಟ್ ಅನಿಸುತ್ತೆ ನೀನು ನನಗೆ ಕಾಲ್ ಮಾಡಿರೋದು. ಸೊ ನೀನೇ ಕಾಲ್ ಮಾಡ್ಬೇಕು, ನಾನಂತೂ ಮಾಡಲ್ಲ. ಶಶಾಂಕ್ ಕೆ 001 ಹಾಕಿದ್ದಾರೆ, ನಿಮಗೆ ಲವರ್ ಇದ್ದಾರಾ? ಅಪ್ಪ ಲವರ್ ಅಲ್ಲ, ಇನ್ನೊಂದು 4 ಮಂತ್ಸ್ ಆದರೆ ಹಸ್ಬೆಂಡ್ ಜಾಗಕ್ಕೆ ಬರ್ತಿದ್ದಾರೆ. ಆಲ್ಮೋಸ್ಟ್ ಹಸ್ಬೆಂಡ್ ಜಾಗ ತುಂಬಿದ್ದಾರೆ. ಸೊ ಲವರ್ ಅನ್ನೋದು ನನಗಷ್ಟು ವರ್ಡ್ ಇಷ್ಟ ಆಗಲ್ಲ. ಲೈಫ್ ಪಾರ್ಟ್ನರ್ ಆ್ಯಂಡ್ ನನ್ನ ಹುಡ್ಗ ಇದ್ದಾರೆ. ವಿದ್ಯಾ ಅನ್ನೋರು, ಹಾಗೆ ಲವ್ ಆರ್ ಅರೇಂಜ್ ಮ್ಯಾರೇಜ್ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂದಿದ್ರಿ, ಹೇಳಿಲ್ಲ. ನಾನು ಹೇಳಲಿಲ್ವಾ? ನಾನು ಇದು ಅಂತ ಆಫ್ಟರ್ ಮ್ಯಾರೇಜ್ ಹೇಳ್ತೀನಿ ಅಂತ ಹೇಳಿದ್ದೀನಿ. ವಿದ್ಯಾ ಖಂಡಿತವಾಗ್ಲೂ ಹೇಳ್ತೀನಿ. ವಿದ್ಯಾ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ನಂಗೆ ವಿದ್ಯಾ ಯಾರು ಅಂತ ಗೊತ್ತಿಲ್ಲ, ವಿದ್ಯಾ ಎಲ್ಲಿಯವರು ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಅವ್ರ ಬ್ಯಾಕ್ಗ್ರೌಂಡ್ ಏನಂದ್ರೆ ಏನೂ ಗೊತ್ತಿಲ್ಲ. ಬಟ್ ಅವ್ರು ನಮ್ಮ ಗುಡ್ಡುನಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನನ್ನ ಗುಡ್ಡು ವ್ಲಾಗ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಹಾಕ್ದಾಗಂತೂ ಅವರು ಒಂದು ಟೆಕ್ಸ್ಟ್ ಮಾಡಿದಾಗ್ಲೂ ಒಬ್ಬ ನನಗೂ ಇದ್ದಾರಾ, ಈ ಥರ ವೆಲ್ ವಿಶಸ್ ಇದ್ದಾರಾ ಅಂತ ಹೇಳ್ಬಿಟ್ಟು ನನಗೂ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ಆ್ಯಂಡ್ ಕುಮಾರ್ ಅನ್ನೋರು ಕೇಳಿದ್ದಾರೆ, ವೆನ್ ಮ್ಯಾರೇಜ್, ಯಾವಾಗ ನಿಮ್ಮ ಮದುವೆ? ಹೇಳಿದ್ನಲ್ಲ, ನವೆಂಬರ್ ಮಂತಲ್ಲೇ. ಇವ್ರದ್ದು ನೇಮ್ ನಾನು ರಿವೀಲ್ ಮಾಡೋದಿಲ್ಲ. ಇಲ್ಲೊಬ್ಬರು ನನಗೆ ಆಸ್ಕ್ ಮೈ ಕ್ವಶನಲ್ಲಿ ಹೇಳಿದ್ದಾರೆ, ನೀವು ಡಿ ಗೌಡಾಸ, ನಿಮ್ಮ ಕಡೆ ಡಿ ಗೌಡಾಸಲ್ಲಿ ಒಂದು ಹುಡುಗಿ ಇದ್ದರೆ ಹೇಳಿ, ಇದನ್ನು ಪ್ಲೀಸ್ ವ್ಲಾಗ್ನಲ್ಲಿ ಹೇಳಬೇಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ದಟ್ ನಾನು ಅವ್ರಿಗೆ ನೇಮ್ ಹೇಳಲ್ಲ. ಯಾರ ಹಣೆ ಬರೋದಲ್ಲಿ ಯಾರನ್ನು ಬರೆದಿರ್ತಾರೋ ಅವರೇ ಸಿಗೋದು. ನೀವು ಇಲ್ಲಿಂದ ಡೆಲ್ಲಿಗೆ ಹೋದ್ರು, ಡೆಲ್ಲಿಯಿಂದ ಇಲ್ಲಿಗೆ ಬಂದ್ರೂ ಕೂಡ ನಿಮಗೆ ಯಾರು ಸಿಗಬೇಕು, ನಿಮ್ಮ ಹಣೆ ಬರೋದಲ್ಲಿ ಯಾರನ್ನ ಬರೆದಿರುತ್ತೋ ಅವರೇ ಸಿಗೋದು. ಯು ಡೋಂಟ್ ವರಿ, ಸಿಕ್ಕೇ ಸಿಗ್ತಾರೆ, ನಿಮಗೂ ಸಿಗ್ತಾರೆ. ದೆನ್ ಸಿಂಗಲ್ ಅನ್ನೋರು, ಸಿಂಗಲ್ 1997 ಪರ್ ಸಮಥಿಂಗ್ ಏನೋ ಇದೆ. ನಾನು ಈ ಥರ ಮಾಡ್ಕೊಂಡಿರೋದ್ರಿಂದ, ನೋಡಿ ಈ ಥರ ಇರೋದ್ರಿಂದ ಡಾಟ್ ಕಾಣಿಸ್ತಿದೆಯಲ್ಲ, ಮುಂದೆ ಓದಲಿಕ್ಕೆ ಸಿಗೋದಿಲ್ಲ. ಜೋಡಿ ಸೂಪರ್, ಥ್ಯಾಂಕ್ ಯು ಸೋ ಮಚ್. ರಕ್ಷು ಅನ್ನೋರು ಕೇಳಿದ್ದಾರೆ, ಸಿಸ್ ನಿಮ್ಮ ಫಿಯಾನ್ಸಿ ಸಪೋರ್ಟ್ ಮಾಡ್ತಾರಾ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಅಂತ? ಹೌದು, ಸಪೋರ್ಟ್ ಮಾಡ್ತಾರೆ. ಬಟ್ ಏನಂತ ಹೇಳಿದ್ರೆ ಅವ್ರಿಗೆ ವೀಡಿಯೋಸಲ್ಲೆಲ್ಲ ಕಾಣಿಸ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ. ಅವರು
ನಾನು ವೀಡಿಯೋಸ್ ಮಾಡಿದ್ರೆ. ಬಟ್ ಪರ್ಟಿಕ್ಯುಲರ್ಗೆ ಅವ್ರಿಗೊಂದು ಥಾಟ್ ಇದೆ, ಯಾರೂ ಕೆಟ್ಟದಾಗಿ ವಿಡಿಯೋ ಮಾಡಿದ್ದಾಳೆ ಅಥವಾ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಕೆಟ್ಟದಾಗಿದೆ ಈ ಥರ ಎಲ್ಲ ಅವರಿಗೆ ಕೇಳಬಾರ್ದು, ಅವ್ರ ಕಿವಿಗೆ ಬೀಳಬಾರ್ದು. ಸೊ ಆ ಥರ ಇತ್ತು ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಇಲ್ಲ ಅವರು ಅಪೋಸಾಗಿ ನಾನು ನಿಂತ್ಕೊಂಡು ಮಾಡ್ತಿದ್ದೀನಿ ಅಂದರೆ ಅವರು ನೆಕ್ಸ್ಟ್ ಲೆವೆಲಲ್ಲಿ ರಿಯಾಕ್ಟ್ ಮಾಡ್ತಾರೆ. ಮತ್ತು ಅವ್ರನ್ನ ಕ್ಯಾಮ್ರಾಗೆ ನಾನು ತಗೊಬರೋಕ್ಕೆ ಎಷ್ಟೋ ಟ್ರೈ ಮಾಡ್ತೀನಿ, ಬಟ್ ಅವ್ರು ಬರೋದಿಲ್ಲ. ಸುಮ್ಮನೆ ಫೋರ್ಸ್ ಮಾಡೋದು ಬೇಡ ಅಂತ ನಾನು ಕೂಡ ಸುಮ್ಮನೆ ಆಗಿದ್ದೀನಿ. ಸ್ಟೋಲನ್ ಪ್ರಿನ್ಸೆಸ್, ಅದೇ ಯೂಟ್ಯೂಬ್ ನಿಮಗೆ ಎಷ್ಟು ಇನ್ಕಮ್ ಇದೆ? ನಿಜ, ಯೂಟ್ಯೂಬಿಂದ ನನಗೆ ಯಾವುದೇ ರೀತಿ ₹1 ಬೇಡ, 0.1% ಕೂಡ ನನಗೆ ಇನ್ಕಮ್ ಇಲ್ಲ. ಗೊಂಬೇಗೌಡ, ನಿಮ್ಮ ಹುಡುಗ ಜೊತೆ ಕೂತ್ಕೊಂಡು ಲವ್ ಬಗ್ಗೆ ಹೇಳಿ. ನಿಮ್ಮ ಹುಡುಗ ಲವ್ ಸ್ಟೋರಿನೋ ಅರೇಂಜ್ ಮ್ಯಾರೇಜು ಏನು ಅಂತಲೇ ನಾನು ಯಾರಿಗೂ ರಿವೀಲ್ ಮಾಡಿಲ್ಲ. ಹಂಗಿರ್ಬೇಕಾದ್ರೆ ನಾನು ಏನಂತ ಹೇಳಲಿ? ಜೈಗಣಿ ಅನ್ನೋರು ಕೇಳಿದ್ದಾರೆ, ಹಾಯ್, ನೀವು ಏನು ಕೆಲಸ ಮಾಡ್ತೀರಾ? ನಿಮ್ಮದು ಯಾವಾಗ ಮದುವೆ? ನಾನು ಒಂದು ಮೆಹಂದಿ ಆರ್ಟಿಸ್ಟಾಗಿ ಇವಾಗ ಮೂವ್ ಆಗ್ತಿದ್ದೀನಿ. 2 ಮೇಕಪ್ ಆರ್ಟಿಸ್ಟಾಗಿ ನಾನು ವರ್ಕ್ ಮಾಡ್ತಿದ್ದೀನಿ. 3 ನಾನು ಮಾಡೆಲಾಗಿ, ಮೇಕೋವರ್ ಮಾಡೆಲಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇನ್ನು 4ನೇದು ಇನ್ನೂ ಏನೇನು ಬೇಕು ಅಂತ ಕಲಿಬೇಕು ಅನ್ನೋ ಯೋಚನೆಯಲ್ಲಿದೆ. ನಿಮಗೆ ಆನ್ಸರ್ ಸಿಕ್ತು ಅನ್ಕೊಂತೀನಿ. ವಿದ್ಯಾ 464 ಅನ್ನೋರ್ಗು ಮದುವೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಮ್ಯಾಮ್? ನಿಜವಾಗ್ಲೂ ಏನೂ ಸ್ಟಾರ್ಟ್ ಆಗಿಲ್ಲ. ಸಣ್ಣ ಪುಟ್ಟದು ನನ್ನ ಕಲೆಕ್ಷನ್ಸ್ನ ಆನ್ಲೈನಲ್ಲಿ ಏನೇನು ತರಿಸ್ಕೋಬೇಕು ಅದೆಲ್ಲನೂ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಮನೇಲಿ ಇನ್ನೂ ಏನೇನು ಕೂಡ ಸ್ಟಾರ್ಟ್ ಆಗಿಲ್ಲ. ಮದುವೆ ಒಂದು 2 ಮಂತ್ಸ್ ಇದೆ ಅನ್ನೋ ಹಾಗೆ ನಾವು ಎಲ್ಲನೂ ಸ್ಟಾರ್ಟ್ ಮಾಡ್ಕೊಳ್ಳೋವಂಥದ್ದು. ಸೊ ಇನ್ನು ಏನೂ ಸ್ಟಾರ್ಟ್ ಆಗಿಲ್ಲ. ಇಟ್ಸ್ ಮಂಜೇಶ್ವರಿ, ಅಕ್ಕ ಡೇಟ್ ಫಿಕ್ಸ್ ಆಯಿತಾ? ಅಕ್ಕ ನಿಂಗೆ ಗೊತ್ತಿಲ್ವೇನಕ್ಕ? ಯಾಕಕ್ಕ ಹಿಂಗೆ ಇರೋದನ್ನೇ ಇಡ್ತೀರಾ? ಆಮೇಲೆ ಅದೇ ಹೇಳಿದ್ನಲ್ಲ ನಾನು ಅವ್ರ ನೇಮ್ ಹೇಳಲ್ಲ ಅಂತ. ಪ್ಲೀಸ್ ಒಂದು ಒಳ್ಳೆ ಮನೆತನದ ಹುಡುಗಿ ಇದ್ದರೆ ಹೇಳಿ. ನಾನು ನಿಮಗೆ ಯಾಕೆ ಹೇಳೋದು ಅಂದರೆ, ನೀವು ಕೂಡ ಡಿ ಗೌಡಾಸ್, ಪ್ಲೀಸ್ ಇದನ್ನು ಕೂಡ ಸ್ಟೇಟಸ್ ಹಾಕಬೇಡಿ ಪ್ಲೀಸ್. ಖಂಡಿತ ನಾನು ಅಂದರೆ ಇದನ್ನು ಹೇಳಿದ್ದೀನಿ, ನಿಮ್ಮ ನೇಮ್ ಅಂತೂ ಹೇಳೋದಿಲ್ಲ. ಅದು ನಿಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಅವ್ರು ಸಿಗ್ತಾರೆ ಬಿಡಿ. ಸೊ ಇಷ್ಟು ಬಂದು ಆಸ್ಕ್ ಮೈ ಕ್ವಶನ್ನ ಒಂದು ಆನ್ಸರ್ಗಳು, ನಿಮ್ಮ ಕ್ವಶನ್ಸ್ಗೆ ನನ್ನ ಆನ್ಸರ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರಲ್ಲಿ ನಿಮ್ಗಳದ್ದು ಕೆಲವೊಬ್ರದ್ದು ಏನಾದ್ರೂ ಮಿಸ್ ಆಗಿದ್ದರೆ ನಿಮ್ಮದು ಸೇಮ್ ಕ್ವಶನ್, ನಾನಿಲ್ಲಿ ಹೇಳಿರುವಂಥ ಸೇಮ್ ಕ್ವಶನ್ಸ್ ಇರುತ್ತೆ, ಹಾಗಾಗಿ ನಾನು ಸ್ಕಿಪ್ ಮಾಡಿ ಹೇಳಿರ್ತೀನಿ. ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗ್ಗಳು ಯಾವ ಥರ ಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅಮೂಲ್ಯ ದಾಸ್ ಅಂತ ಹೇಳಿ ಇದೆ, ಅಲ್ಲಿಗೆ ಹೋಗಿ DM ಮಾಡಿ ಈ ಥರ ಒಂದು ವಿಡಿಯೋ ಮಾಡಿ ಅಥವಾ ಈ ಥರ ಒಂದು ವ್ಲಾಗ್ ಮಾಡಿ ಇದ್ರ ಬಗ್ಗೆ ಹೇಳಿ ಅನ್ನೋದಿದ್ರೆ ಖಂಡಿತವಾಗ್ಲೂ ಹೇಳಿ, ನಾನು ಮಾಡ್ತೀನಿ. ಇಷ್ಟು ನನ್ನ ಒಂದು ನೀವು ಕೇಳಿರುವಂಥ ಕ್ವಶನ್ಗೆ ಆನ್ಸರು. ಸೊ ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡ್ತೀರಿ. ಹಾಗೆಯೇ ವ್ಯೂಸ್ ಎಲ್ಲ ಜಾಸ್ತಿ ಆಗಬೇಕು, ಬಿಕಾಸ್ ನಾನು ಇನ್ನೂ ರೀಚ್ ಆಗೋವಂಥದ್ದು ತುಂಬ ಇದೆ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್, ಬಾಯ್.